ಎಲ್ಲಿ ಎಷ್ಟು ಜನ ಅಂಧಭಕ್ತರಿದ್ದೀರೋ, ಎಷ್ಟು ಜನ ಮೋದಿ ಭಕ್ತರಿದ್ದೀರೋ, ಎಷ್ಟು ಜನ ಸಂಘ ಪರಿವಾರದ ಅಂಗಗಳಿದ್ದೀರಲ್ವಾ, ನೀವು ಎಲ್ಲರೂ ಸಹಿತ ಮೊದಲು ಏನು 7 ಸಪ್ತ ಸೂತ್ರಗಳನ್ನು ಹೇಳಿದಾರಲ್ಲ ಮೋದಿಯವರು, ಅದನ್ನು ನಾಳೆಯಿಂದ ಮಾಡಿ ತೋರಿಸಿ. ಆಕಸ್ಮಿಕವಾಗಿ ನೀವು ಯಾರಾದರೂ ನಿಮ್ಮ ಗಾಡಿಯನ್ನು ಬಳಸಿದರೆ ನೀವು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಿಟ್ಟು ಬೇರೆ ಏನಾದರೂ ಬಳಸಿದರೆ, ನೀವೇನೋ ರಸಗೊಬ್ಬರ ನಿಮ್ಮ ಜಮೀನಿಗೆ ಹಾಕಿದರೆ, ಚಿನ್ನ ಏನಾದರೂ ಖರೀದಿ ಮಾಡಿದರೆ, ನೀವು ಮೋದಿ ಭಕ್ತರಲ್ಲ. ಅವರು ಹೇಳಿದ್ದನ್ನು ವಿರೋಧಿಸಿದಂಥವ್ರು ನೀವು. ಆದ್ದರಿಂದ ಅವರು ಹೇಳಿದ ಹಾಗೆ ದೇಶ ಈಗ ಸಂಕಷ್ಟದಲ್ಲಿದೆ ಸ್ವಾಮಿ, ತ್ಯಾಗ ಕೇಳ್ತಾ ಇದೆ. ಅವರು ಮಾಡಿದಂಥ ತಪ್ಪಿನಿಂದಾಗಿ ನಾವು ಭಾರತೀಯರು ತಲೆ ಕೊಡಕ್ಕೆ ಸಿದ್ಧರಾಗಿಲ್ಲ. ನೀವು ಮೋದಿ ಭಕ್ತರು ನೀವೆಲ್ಲರೂ ಸೇರಿಬಿಟ್ಟು ಅವರು ಹೇಳಿದ ಹಾಗೆ ನಡ್ಕೊಳ್ಳಿ, ವಿದೇಶಿ ವಿನಿಮಯ ಜಾಸ್ತಿ ಮಾಡಿ, ಬೇಡ ಅನ್ನೋದಿಲ್ಲ. ಈ ದೇಶಕ್ಕೆ ದೇಶಭಕ್ತಿಯನ್ನು ತೋರಿಸಿ, ರಾಷ್ಟ್ರೀಯ ಹಿತಾಸಕ್ತಿಯನ್ನು ತೋರಿಸಿ. ಆವಾಗ ನೀವು ನಿಜಕ್ಕೂ ಸಹಿತ ದೇಶಭಕ್ತರು ಅಂತ ಸಾಬೀತಾಗುತ್ತೆ. ಆ ಸಾಬೀತು ಮಾಡುವ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಪ್ರಭುತ್ವ ಅಂತ ಏನಿದೆಯೋ ನಮ್ಮದು, ಈ ನಮ್ಮ ಮೋದಿಯವರು ಏನು ಪ್ರಭುಗಳಾಗಿದ್ದಾರೋ ಅಂಥ ಪ್ರಭುತ್ವದ ಆರ್ಥಿಕ ವೈಫಲ್ಯದ ಹೊಣೆಯನ್ನು ನಮ್ಮ ಮೇಲೆ ಹೊರಿಸಬೇಡಿ. ಪ್ರಜೆಗಳ ಬದುಕಿನ ಮೇಲೆ ನಿಮ್ಮ ಹೊಣೆಗಾರಿಕೆ ನಮಗೆ ಬೇಕಾಗಿಲ್ಲ. ಆದ್ದರಿಂದ ನಿಮ್ಮ ಉಪದೇಶವೂ ಬೇಡ. ಉಪದೇಶ ಮಾಡಿದರೆ ಆ ರೀತಿ ನೀವು ನಡ್ಕೊಂಡಿದ್ದೀರಾ, ಮೊದಲು ಅದು ನಡ್ಕೊಳ್ಳಿ. ನೀವು ಮಿತವ್ಯಯವನ್ನು ಮಾಡಿ, ಆನಂತರ ಬೇರೆಯವರಿಗೆ ಹೇಳಿ.